ಕನ್ನಡ ಭಾಷೆಗೆ ತಮಿಳು ಟಚ್ ಕೊಟ್ಟಿದ್ದಕ್ಕೆ ಇಡೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಕಮಲ್ ಹಾಸನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕಿಡಿಕಾರ್ತಾ ಇದೆ. ಕನ್ನಡ ಭಾಷೆಗೆ ತಮಿಳು ಟಚ್ ಕೊಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ವಿರುದ್ಧ ಕನ್ನಡ ಸಂಘಟನೆಗಳು ಕಿಡಿಕಾರ್ತಾ ಇದೆ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ತಕ್ಷಣವೇ ಕ್ಷಮೆಯನ್ನ ಕೇಳಬೇಕು, ಕ್ಷಮೆಯನ್ನ ಕೇಳದಿದ್ರೆ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ತಗ್ ಲೈಫ್ ಸಿನಿಮಾ ಬ್ಯಾನ್ಗೆ ಪ್ರತಿಭಟನೆ ಮಾಡ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಕನ್ನಡ ಪರ ಸಂಘಟನೆಗಳು. ಇನ್ನು ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದೆ ಅಂತ ಹೇಳಿದ್ರು ಕಮಲ್ ಹಾಸನ್. ಈ ಒಂದು ಮಾತು ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಕನ್ನಡ ಭಾಷೆ ತನ್ನದೇ ಆದಂತಹ ಪರಂಪರೆಯನ್ನ ಹೊಂದಿರುವಂಥದ್ದು. ಇನ್ನು ದ್ರಾವಿಡ ಭಾಷೆಗಳು ಅದನ್ನು ಒಪ್ಕೊಳ್ಳೋಣ. ತಮಿಳಾಗಿರ್ಬೋದು, ತೆಲುಗು ಆಗಿರ್ಬೋದು, ಕೊಂಕಣಿ ಆಗಿರ್ಬೋದು, ತುಳು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇವೆಲ್ಲ ದ್ರಾವಿಡ ಭಾಷೆಗಳು. ಆದರೆ ಕನ್ನಡ ಅಂತ ಬಂದಾಗ 2500 ವರ್ಷಗಳ ಇತಿಹಾಸವನ್ನ ಹೊಂದಿದೆ ನಮ್ಮ ಕನ್ನಡ ಭಾಷೆ. ಆದರೆ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಎನ್ನುವಂತಹ ಮಾತಿಗೆ ಇದೀಗ ಎಲ್ಲೆಡೆ ವ್ಯಾಪಕವಾಗಿ ಆಕ್ರೋಶ ಹೊರಗಾಗ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಗಳು. ಈ ಕುರಿತಂತೆ ಏನ್ ಮಾತನಾಡಿದ್ದಾರೆ ಪ್ರವೀಣ್ ಶೆಟ್ಟಿ ಅವರು ನೋಡ್ಕೊಂಡು ಬರೋಣ. ಕಮಲ್ ಹಾಸನ್ ಅವರು ಇತ್ತೀಚೆಗೆ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಕ್ಕಿಂತ ತಮಿಳೇ ಶ್ರೇಷ್ಠ, ತಮಿಳು ಹುಟ್ಟಿದ ಮೇಲೆ ಕನ್ನಡ ಬಂದಿರುವಂಥದ್ದು ಅನೇಕ ಹೇಳಿಕೆಗಳನ್ನು ಕನ್ನಡದ ವಿರುದ್ಧ ಕೊಟ್ಟಿದ್ದಾರೆ. ಅದರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸಂಪಾದನೆ ಬೇಕು, ನಿಮಗೆ ಸಿನಿಮಾ ಓಡಿಸ್ಬೇಕು. ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಅವಹೇಳನೆಯನ್ನು ಮಾಡ್ತಾ ಇದ್ದೀರಾ. ಇವತ್ತು ಇಬ್ಬೂಸ್ ಕಲ್ಯಾಣ ಮಂಟಪದಲ್ಲಿ ಕಗ್ಗು ಸಿನಿಮಾ ಪ್ರಚಾರಕ್ಕೆ ಬಂದಾವಾಗ ನಿಮಗೆ ಮಸಿಯನ್ನು ಬಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿ ಬರುವುದರ ಮುಂಚೆ ನೀವು ಇಲ್ಲಿಂದ ಕಾಲ್ಕಿದ್ದೀರಾ. ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಕನ್ನಡಿಗರ ಬಗ್ಗೆ, ಕನ್ನಡದ ಬಗ್ಗೆ ಮಾತಾಡಿದರೆ ನಿಮ್ಮ ವಿರುದ್ಧ ತೀವ್ರವಾದ ಹೋರಾಟ ಮತ್ತು ನಿಮ್ಮ ಸಿನಿಮಾವನ್ನು ಕರ್ನಾಟಕದಿಂದ ಬ್ಯಾನ್ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಮಲ್ ಹಾಸನ್ ಅವರು ಇತ್ತೀಚೆಗೆ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ, ಇನ್ನು ಓಲೈಕೆಗೆ ಕನ್ನಡದ ಬಗ್ಗೆ ಏನೇನೋ ಹೇಳಿದ್ದು ಸರಿಯಲ್ಲ ಎನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ಹೇಳಿಕೆಯ ವಿರುದ್ಧ ಶಿವರಾಮೇಗೌಡರು ಕೂಡ ಸಿಡಿದೆದ್ದಿದ್ದಾರೆ. ಈ ಹಿಂದೆ ಕಮಲ್ ಹಾಸನ್ ಕನ್ನಡ ನನ್ನ ಚಿಕ್ಕಮ್ಮ ಅಂತ ಹೇಳಿದ್ರು. ತಮಿಳುನಾಡಲ್ಲಿ ಕಮಲ್ ಹಾಗೂ ಆತನ ಪಕ್ಷ ನೆಲಕಚ್ಚಿದೆ. ರಾಜ್ಕುಮಾರ್ ಎಂದೂ ಕನ್ನಡದ ಒಂದು ಅಸ್ಮಿತೆಯನ್ನ ಬಿಟ್ಟುಕೊಟ್ಟಿಲ್ಲ. ಹಾಗೆ ಎಂಜಿಆರ್ ಪಕ್ಕದಲ್ಲಿ ನಿಂತು ಕನ್ನಡದಲ್ಲಿ ಭಾಷಣವನ್ನ ಕೂಡ ಮಾಡಿದ್ರು. ಕಮಲ್ ಹೇಳಿಕೆಯನ್ನ ಶಿವರಾಜ್ ಕುಮಾರ್ ಒಪ್ಕೊಂಡ್ರ, ಹಾಗಾದ್ರೆ ಖಂಡಿಸಬೇಕಿತ್ತು ಅಲ್ಲೇ ಎನ್ನುವಂತಹ ಮಾತುಗಳನ್ನ ಶಿವರಾಮೇಗೌಡರು ಹೇಳಿರುವಂತದ್ದು. ಕಮಲ್ ಹೇಳಿಕೆಯನ್ನ ಶಿವರಾಜ್ ಕುಮಾರ್ ಖಂಡಿಸಬೇಕಿತ್ತು. ಕನ್ನಡ ಪರ ಸಂಘಟನೆಯ ಶಿವರಾಮೇಗೌಡ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಎಕ್ಸಾಕ್ಟ್ ಆಗಿ. ಭಾಷೆಯನ್ನು ನೋಡಿ ನೆಲ ಕಚ್ಚಿರ್ತಕ್ಕಂಥ ಆತನ ಪಕ್ಷ ಆಗಲಿ, ಆತ ಆಗಿರಲಿ, ಯಾರು ಕಮಲ್ ಹಾಸನ್ ಆಗಿರಲಿ, ನೆಲ ಕಚ್ಚಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಜನರ ಓಲೈಕೆಗೆ ಕನ್ನಡದ ಭಾಷೆಯನ್ನು ಹೀಗಿಳಿಯತಕ್ಕಂಥ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಅವ್ರಿಗೇನಾದರೂ ಸ್ವಲ್ಪ ಭಾಷಾ ತಜ್ಞರಾಗಿ ಮಾತಾಡಬೇಕಾದ್ರೆ ಬಂದು ಸ್ವಲ್ಪ ಇತಿಹಾಸನ ತಿಳ್ಕೊಳ್ಳಿ. ಇಂಥ ಮೂರ್ಖರು ರಾಜಕೀಯ ತೆವಲಿಗೋಸ್ಕರ ಹಾಗಾಗ ಇವರೇ ನಿಜವಾದ ಒಂದು ರೀತಿ ಈ ದೇಶದಲ್ಲಿ ಅಶಾಂತಿ, ಗೊಂದಲ, ಒಂಥರ ಈ ಎಲ್ಲ ಕೆಟ್ಟ ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಂದರೆ ಇಂಥ ಶ್ರೇಷ್ಠ ನಟ ಅನ್ನಿಸ್ಕೊಂಡಿರ್ತಕ್ಕಂಥ, ಇಂಥ ಮೇಧಾವಿಗಳು ಅನ್ನಿಸ್ಕೊಂಡಂಥ ಕಮಲ್ ಹಾಸನ್ ಅಂತ ನೀಚನೇ. ಯಾಕಂದರೆ ಇಲ್ಲೇ ಅನ್ನ ತಿಂದು ಕನ್ನಡಿಗರು ಅವನ್ನ ಎಷ್ಟು ಪ್ರೀತಿಯಿಂದ ನೋಡಿದ್ವಿ. ಯಾವ ಭಾಷೆಯನ್ನು ಅಂತ ನೋಡಿಲ್ಲ, ಯಾವ ಜಾತಿಯನ್ನು ಅಂತ ನೋಡಲಿಲ್ಲ, ಯಾವ ಧರ್ಮ ಅಂತ ನೋಡಿಲ್ಲ. ಕರ್ನಾಟಕದಲ್ಲಿ ಅವ್ನಿಗೆ ಆ ಒಂದು ಸ್ಥಾನವನ್ನು ಕೊಟ್ಟಿದ್ವಿ. ಇವತ್ತು ಆ ಕನ್ನಡ ಭಾಷೆಯನ್ನು ಆತ ತಮಿಳಿನ ಮೂಲದಲ್ಲಿ ಹುಟ್ಟಿದ್ದು, ತಮಿಳು ತಂದೆ ಸ್ಥಾನ ಆಗಬೇಕು ಅನ್ನೋ ರೀತಿ ಭಾವನೆಯಲ್ಲಿ ಮಾತಾಡಿದ್ದಾನೆ. ಮುಠಾಳ ಕಮಲ್ ಹಾಸನ್, ನೀನು ಶ್ರೇಷ್ಠ ನಟ, ಈ ಮಾತನ್ನ ಬಳಸಲೇಬೇಕು. ನಿನಗೇನಾದರೂ ಸಂಶೋಧನೆ ಬಗ್ಗೆ ಆಸಕ್ತಿ ಇದ್ದರೆ, ತಜ್ಞರ ಬಗ್ಗೆ ಚರ್ಚಿಸಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಬಾ, ಕರ್ನಾಟಕದ ಕನ್ನಡದ ಇತಿಹಾಸವನ್ನು ಯಾವ ಶ್ರೇಷ್ಠ ಮಟ್ಟದಲ್ಲಿ ಇನ್ನೇನು ತಮಿಳು ಭಾಷೆ ಹೇಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ತೊಗೊಂತೋ ಅದೇ ಮಟ್ಟದಲ್ಲಿ ಕನ್ನಡವೂ ಸಹ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ತೊಗೊಂಡಿದ್ದು. ಅಂದರೆ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ. ಇನ್ನು ಕಮಲ್ ಹಾಸನ್ ಹೇಳಿಕೆಯಿಂದ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ. ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ. ನಟನಿಂದ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಿದೆ. ಕಮಲ್ ಹಾಸನ್ ವಿರುದ್ಧ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮಲ್ ಹಾಸನ್ ತಗ್ ಲೈಫ್ ಚಿತ್ರದ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯ ಹೇಳಿಕೆಯನ್ನ ನೀಡಿರುವಂತದ್ದು. ರಾಹುಲ್ ಗಾಂಧಿ ಸ್ಟಾಲಿನ್ಗೆ ಕಮಲ್ ಪರಮಾಪ್ತರು. ಸ್ಟಾಲಿನ್ ರಾಹುಲ್ ಮೂಲಕ ಕಮಲ್ ಕಿವಿ ಹಿಂಡಿಸಬೇಕು
ಇನ್ನು ಕನ್ನಡ ನಾಡು ನುಡಿಯ ತಂಟೆಗೆ ಬರದಂತೆ ಎಚ್ಚರಿಕೆಯನ್ನ ನೀಡಬೇಕು. ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ಕೊಡಿಸಬೇಕು. ಈ ವಿಷಯವಾಗಿ ಕಾಂಗ್ರೆಸ್ಗೆ ಕನ್ನಡಕ್ಕಿಂತ ಹೈಕಮಾಂಡ್ ದೊಡ್ಡದೇ ಎನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಮುಂದಿಟ್ಟಿದ್ದಾರೆ. ಹೈಕಮಾಂಡ್ ಭಕ್ತಿ ಮತ್ತು ರಾಜಕೀಯ ಮೈತ್ರಿ ದೊಡ್ಡದೇ. ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆಯನ್ನ ಮಾಡಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ಎಕ್ಸ್ ಖಾತೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಕುರಿತಂತೆ ಸುದೀರ್ಘವಾದಂತಹ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ರಾಹುಲ್ ಹಾಗೆ ಸ್ಟಾಲಿನ್ ಇಬ್ಬರೂ ಕೂಡ ಕಮಲ್ ಹಾಸನ್ಗೆ ತುಂಬಾ ಅತ್ಯಾಪ್ತರಾಗಿದ್ದಾರೆ. ಅವರ ಮೂಲಕ ಎಚ್ಚರಿಕೆಯನ್ನ ಕೊಡಿಸುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಬೇಕು ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ.